ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್. ನಾನು ತೇಜಸ್ ಕುಮಾರ್. ಬನ್ನರ್ಘಟ್ಟದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು ಅದರ ಮುಂದುವರೆದ ಭಾಗ. ಪ್ಲೀಸ್ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ನ ಇಲ್ಲಿ ನೋಡಿ. ಕಲ್ಬಂಡೆ ಮೇಲೆ ಶ್ರೀ ಚಕ್ರ ಇದೆ. ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಅದು ಕಾಣಿಸೋ ತರ ಕಾಣಿಸ್ತಿದೆ ಎಲ್ಲರಿಗೂ ನೋಡಿ. ಮತ್ತೆ ಇಲ್ಲಿಂದ ನಮ್ಮ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಮಾತಾಡ್ಸೋಣ. ನಾವು ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು. ಈಗ ನೀವು ಪೂಜೆ ಮಾಡ್ತಿದ್ದೆ ಅಲ್ವಾ, ಈಗ ಮನೆ ಕಟ್ಟಿದಲ್ವಾ, ಈ ತರ ಮನೆ ಕಟ್ಟೋದ್ರಿಂದ ನಿಮಗೆ ಒಂದು ಗ್ರೋತ್ ಆಗಿದೆ ಈ ಹಿಂದೆ ಎಲ್ಲ ಮಾಡಿದ್ದೀರಾ? ಇಲ್ಲ, ಈಗ ಹೊಸದಾಗಿ ಮಾಡ್ಬೇಕಂತೇಳಿ ಕಲ್ಲನ್ನು ಕಟ್ಟಿದೀವಿ ಈಗ. ಈ ತರ ಮನೆ ಕಟ್ಟೋದ್ರಿಂದ ಎಲ್ರಿಗೂ ಒಂದು ಒಳ್ಳೇದಾಗುತ್ತೆ, ನಾವು ಮನೆ ಕಟ್ತೀವಿ ಅನ್ನೋದೊಂದು ವಿಶೇಷ. ಎಲ್ಲರೂ ಕಟ್ಟಿದೀವಿ ಅಂತ ಹೇಳ್ತಾ ಇದಾರ. ಅದೇ ನಂಬಿಕೆ ಮೇಲೆ ನಾವು ಕಲ್ಲಿನ ಮನೆನ ಕಟ್ಟಿದೀವಿ ಈಗ. ಓಕೆ, ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂತ ನಿಮ್ಗೆ ಒಂದು ಅಭಿಪ್ರಾಯ? ಮಕ್ಕಳಂದ್ರೆ ಏನ್ ಬೇಕು ಅವಕ್ಕೆ? ಊಟ ಟಿಫಿನ್ ಕೊಟ್ಟು ಆಟ ಆಡೋದಲ್ಲ, ಅದಲ್ಲದೆ ಈ ಬ್ರೈನ್ ಅಲ್ಲಿ ಅತಿ ಅದ್ಭುತವಾದ ಶಕ್ತಿ ಇರುತ್ತೆ ಮಕ್ಕಳಲ್ಲಿ. ಹೌದು, ಏನೆಲ್ಲ ನಾವು ಮಕ್ಕಳಲ್ಲಿ ಕಲಿಸಬಹುದು? ನನ್ ತಲೆಗಿರೋದ್ ನನ್ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಪ್ಪ ಅಂತಂದ್ರೆ, ಎಜುಕೇಶನ್ ಒಂದೇ ಅಲ್ಲ, ಅವ್ರಿಗೆ ಏನ್ ಇಷ್ಟನೋ ಅವ್ರಿಗೆ ಏನ್ ಇಷ್ಟ ಅದ್ರ ಕಡೆಗೆ ಒಲವು ಮಾಡಿ ಅವ್ರನ್ನ ಬೆಳೆಸ್ಬೇಕಂತ ನನ್ನ ಆಸೆ. ಅವ್ರ ಟ್ಯಾಲೆಂಟ್ ಏನಿದೆ ಅದ್ರ ಮ್ಯಾಗ ಅಪ್ಲೈ ಮಾಡ್ಬೇಕನ್ನೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದನ್ನ ನೋಡಿ ನನಗೆ ಒಂದಂತೂ ಕ್ಲಾರಿಟಿ ಬಂದ್ಬಿಡ್ತು. ಹೆಣ್ಮಕ್ಳಿಗೆ ಅಪ್ಪ ಅಂದ್ರೇನೆ ಇಷ್ಟ ಅಂತ. ಹೌದು, ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ. ನೋಡಿ, ಆ ಮಗು ಹತ್ತು ಕರೆದು ಮಾಡಿ ಅವ್ರ ಅಪ್ಪನ ಹತ್ರ ಕೊನೆಗೂ ಬಂದ್ಬಿಡ್ತು. ನಾವು ಗಂಡ್ಮಕ್ಳು ಹಂಗಲ್ಲ, ಎಲ್ಲ ಒಂದ್ ಗ್ಯಾಪಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀವಿ. ನಮ್ದೇ ಒಂದ್ ಲೋಕ, ನಮ್ಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಹೌದಲ್ವಾ? ಚಿಕ್ಕ ವಯಸ್ಸಿದ್ದಾಗ ಚೆನ್ನಾಗಿರುತ್ತೆ. ಬೆಳಿತಾ ಬೆಳಿತಾ ಅಯ್ಯಪ್ಪ ಯಾಕಪ್ಪ ಹುಟ್ಬಿಟ್ವಿ ಅನ್ಸ್ಬಿಡುತ್ತೆ. ನೋಡಿ, ನೀವು ದೇವಸ್ಥಾನಕ್ಕೆ ಹೆಂಗ್ ಬರ್ತೀರಾ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶ್ರದ್ಧೆಯಿಂದ ಮಡಿಯಿಂದ ದೇವಸ್ಥಾನಕ್ಕ ದೇವ್ರೇ ನನಗೆ ಒಳ್ಳೇದ್ ಮಾಡಪ್ಪ ಅಂತ ಕೈ ಮುಗಿಯಕ್ ಬರ್ತೀರಾ. ಬರ್ಬೇಕಾರೆ ನೀವು ತಿನ್ನಕ ಪದಾರ್ಥಗಳು, ಚಿಪ್ಸು, ಲೇಸ್ ಪ್ಯಾಕೆಟ್, ವಾಟರ್ ಬಾಟ್ಲು, ಈ ತರ ಬೇರೆ ಬೇರೆ ಪದಾರ್ಥಗಳ ತಗೊಂಬಂದು ಇಲ್ಲಿ ತಿಂದು ದೇವಸ್ಥಾನ ಸುತ್ತಮುತ್ತಲೆಲ್ಲ ಜಾಗನೆಲ್ಲ ಗಲೀಜ್ ಮಾಡಿ ಹೋಗ್ತಿರಲ್ಲ, ನಿಮಗೇನ್ ದೇವ್ರು ಹೊರ ಕೊಡ್ತಾನೆ ಅನ್ಕಂದಿರಾ? ಈ ತರ ಎಲ್ಲ ಮಾಡಿದ್ರೆ ನಿಮಗೆ ದೇವ್ರ ಶಾಪನೆ ಕೊಡೋದು. ನಾನ್ಸೆನ್ಸ್. ಗೊತ್ತಾಗಲ್ಲ ಏನ್ರಿ ನಿಮ್ಗೆಲ್ಲ ಜನಗಳಿಗೆ? ನಮಸ್ತೆ ಮೇಡಮ್, ನಾವು ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? 5 ತಿಂಗಳಿಂದ 5 ತಿಂಗಳಿಂದ ಬರ್ತಾ ಸತತವಾಗಿ ಅಮಾವಾಸ್ಯೆ ಬರ್ತಾ ಇದೆ. ಅಮಾವಾಸ್ಯೆ ಬರ್ತಿದ್ದೀರಾ? ಓಕೆ, ಇಲ್ಲಿ ಬೆಂಗಳೂರಲ್ಲ ಮೇಡಮ್ ನೀವು ಇರೋದು? ಬೆಂಗಳೂರಲ್ಲಿ ಇರೋದು. ತಾವು ಮೇಡಮ್? ನಾವು ಬೆಂಗಳೂರಲ್ಲಿ. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಮೇಡಮ್? ನಾವು ಇವಾಗ ಒಂದು 5-6 ವರ್ಷದಿಂದ 5-6 ವರ್ಷದಿಂದ ಬಂದಿದ್ರಿ. ಓಕೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ 5-6 ವರ್ಷದಿಂದ ಬರ್ತಿದ್ದ. ಹಾಗೆ ಭಗವಂತ ನಿಮಗೆ ಎಲ್ಲಾ ಆಯುಸ್ಸು ಆರೋಗ್ಯ ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಬ್ರಾಂಡ್ ಮಗ ಚಾನಲ್ ಕಡೆಯಿಂದ ನಿಮಗೆ ಹಾರೈಸ್ತೀವಿ. ಹಾಗೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ಈ ತರ ತಗೊಂಬಂದು ಕಸ ಕಡ್ಡಿ ಎಲ್ಲ ತಿಂದು ಹಾಕ್ತಾರಲ್ಲ, ಆತರ ಇರೋರಿಗೆ ದಯವಿಟ್ಟು ಇನ್ನೊಂದ್ಸಲ ಆತರ ತರಬೇಡಿ ಅಂತ ಹೇಳಿ. ಆಯ್ತು. ಇನ್ನೊಂದ್ಸತಿ ದೇವಸ್ಥಾನಕ್ಕೆ ಬರೋರು ಕಸ ಕಡ್ಡಿ ಎಲ್ಲ ತಂದು ದೇವಸ್ಥಾನದ ಮುಂದೆ ಎಲ್ಲ ಹಾಕ್ಬೇಡಿ. ಅದೆಲ್ಲ ಸ್ವಚ್ಛವಾಗಿರ್ಬೇಕು ದೇವಸ್ಥಾನ. ಅದರಿಂದ ಸ್ವಚ್ಛತೆನ ನೀವು ಕಾಪಾಡ್ಬೇಕು. ವಾಟರ್ ಬಾಟ್ಲು ಯಾವ್ದು ತಂದು ಇಲ್ಲೆಲ್ಲಾನು ಗಲೀಜ್ ಮಾಡ್ಬೇಡ್ರಿ. ಸ್ವಚ್ಛವಾಗಿರ್ಬೇಕು ದೇವಸ್ಥಾನದ ಅಂಗಳ ಎಲ್ಲ ಸ್ವಚ್ಛವಾಗಿರ್ಬೇಕು ದೇವಸ್ಥಾನದ್ದು. ಮೇಡಮ್, ಈಗ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂತ ನಿಮ್ಮ ಅಭಿಪ್ರಾಯ? ತುಂಬಾ ಸಂಸ್ಕಾರವಂತವಾಗಿ ಬೆಳೆಸ್ಬೇಕು. ನಾವೆಲ್ಲ ಬೆಳೆಸಿರೋದು ಅದೇ ತರಾನೇ. ಮಕ್ಕಳು ಬೆಳಗ್ಗೆ ಎದ್ದಿದ ತಕ್ಷಣನೇ ದೇವ್ರ ಧ್ಯಾನ ಮಾಡ್ಬೇಕು ಫಸ್ಟ್. ಆಮೇಲೆ ದೇವ್ರ ಮನೆ ಹತ್ರ ಬಂದು ಒಂದ್ ನಮಸ್ಕಾರ ಹಾಕಿ ಆಮೇಲೆ ಅವರ ದಿನಚರಿಗಳನ್ನ ಶುರು ಮಾಡ್ಬೇಕು ಅಂತೆಲ್ಲ ಬೆಳೆಸಿದ್ವಿ. ಮತ್ತೆ ಯಾರಾದ್ರೂ ಅತಿಥಿಗಳು ಬಂದ್ರೆ ದೊಡ್ಡವ್ರಿಗೆ ತುಂಬಾ ಮರ್ಯಾದೆ ಕೊಡ್ಬೇಕು ಆತರ. ಮತ್ತೆ ಯಾರಾದ್ರೂ ಬಂದ್ರೆ ಅವ್ರನ್ನ ವಿಚಾರಿಸ್ಕೊಂಡು ಅವ್ರ ಹತ್ರನು ಚೆನ್ನಾಗಿ ಒಳ್ಳೆ ಸಾಂಪ್ರದಾಯಿಕವಾಗಿ ನಡ್ಕೋಬೇಕು ಅನ್ನೋದೇ ನಮ್ಮ ಇದು. ಆ ತರನೇ ಬೆಳೆಸ್ಬೇಕು ಅಂತ ಹೇಳ್ತೀವಿ. ಈಗ ನಾನೇನಂತೀನಿ, ನಿಮ್ಮ ಮಕ್ಕಳಲ್ಲಿ ಎಷ್ಟೋ ಜನ ಇವತ್ತು ದುಡ್ಡು ಇದ್ದಾರೆ ಇರ್ಬೋದು, ದುಡ್ಡು ಇಲ್ಲದೆ ಇರೋದು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಇವತ್ತು. ಅಂದ್ರೆ ನಮ್ಮ ಮನೆಗಳಲ್ಲಿ ಆಗಿಲ್ಲ, ಬಟ್ ಬೇರೆಯವ್ರನ್ನೆಲ್ಲ ನೋಡ್ತಾ ಇದೀವಲ್ವಾ. ಈಗಿನ ಇದಕ್ಕೆ ಏನು ಅಂದ್ರೆ ಈಗ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮಕ್ಕಳು. ನಾವು ಅವ್ರನ್ನಾನು ಏನು ಹೇಳಕ್ಕಾಗಲ್ಲ. ಅವ್ರದ್ದು ಇವಾಗ ನಮ್ಮ ತರ ಅಲ್ಲ ಜೀವನ ಶೈಲಿ ಅವ್ರದ್ದು. ಅವ್ರ ಜೀವನ ಶೈಲಿನೇ ಬೇರೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅವ್ರು ಯಾವಾಗ್ಲೂನು ಬೆಳಿಗ್ಗೆ ಎದ್ರೆ ಅವ್ರದ್ದೇ ತುಂಬಾ ಟೆನ್ಷನ್, ತುಂಬಾ ಪ್ರೆಷರ್ ಅಲ್ಲಿ ಇರ್ತಾರೆ, ವರ್ಕ್ ಪ್ರೆಷರ್ ಇರ್ತಾರೆ. ಮನೇಲಿ ತಂದೆ ತಾಯಿ ಆಗ್ಲಿ ಅವ್ರ ಮಕ್ಕಳನ್ನಾಗ್ಲಿ ಅವ್ರು ನೋಡೋ ಅಷ್ಟು ಪೇಷನ್ಸ್ ಅವ್ರಿಗಿಲ್ಲ. ಆ ಮಕ್ಕಳನ್ನು ಬೇಕಾದ್ರೆ ಯಾವ್ದಾದ್ರು ನಾನಿಗಳನ್ನಿಟ್ಟು ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ತಂದೆ ತಾಯಿಗಳಿಗೂ ಯಾರಾದ್ರು ನರ್ಸು ನಾನಿಗಳನ್ನ ಇರ್ತಾರೆ. ಈಗ ತಂದೆ ತಾಯಿಗಳಿಗೆ ಮನೆಯಲ್ಲಿ ಇರೋದಕ್ಕೆ ತುಂಬಾ ಬೇಜಾರು ಆಗುತ್ತೆ. ಒಂಥರ ಅವ್ರಿಗೆ ಲೋನ್ಲಿನೆಸ್ ಬಂದ್ಬಿಟ್ಟಿದೆ. ಅದಕ್ಕೇನ್ ಮಾಡ್ತಾರೆ, ಅವರೇ ಒಬ್ಬೊಬ್ರು ಕೇಳ್ತಾರೆ ನಮ್ಮನ್ನ ವೃದ್ಧಾಶ್ರಮ ತರ ಸೇರಿಸ್ಬಿಡು. ಯಾಕೆಂದ್ರೆ ಅವ್ರ ಏಜ್ ನವರು ಅವ್ರು ಅಲ್ಲಿ ಸಿಗ್ತಾರೆ, ಎಲ್ಲಾ ಫೆಸಿಲಿಟೀಸು ಸಿಗುತ್ತೆ.
ಹಾಗಾಗಿ ನಾವು ಅಲ್ಲಿ ಹ್ಯಾಪಿ ಆಗಿರ್ತೀವಿ. ಇಲ್ಲಿ ನೋಡಿದ್ರೆ ನೀವು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತೀರಾ, ಅವಾಗ ನಿಮ್ಮ ಮುಖಗಳು ನೀವು ಹೋಗೋ ಅಷ್ಟೊತ್ತಿಗೆ ನಮ್ಮ ಮುಖ ನೋಡಕ್ಕೂ ನಿಮ್ಗೆ ಟೈಮ್ ಇರಲ್ಲ, ಬಂದಾಗೂ ಟೈರ್ಡ್ ಆಗಿರುತ್ತೆ, ನಮ್ಮನ್ನ ವಿಚಾರಿಸಕ್ ನಿಮ್ಗೆ ಇರಲ್ಲ. ಅದರಿಂದ ನಮಗೂ ಬೇಜಾರಾಗುತ್ತೆ, ನಿಮ್ಗೂ ಬೇಜಾರಾಗುತ್ತೆ ಅಂತ ಅಂತಾರೆ. ಅಂತದ್ರಲ್ಲೂ ಈಗಿನವರು ಇದಾರೆ ಮಕ್ಕಳು, ತಂದೆ ತಾಯಿನ ಸಲಹೋರು ಇದಾರೆ. ಆತರ ಟೆನ್ಷನ್ ನಲ್ಲಿ ಇರೋರ್ಗೆ ಆ ಮಕ್ಕಳನ್ನು ನಾವು ಬೈಯಂಗಿಲ್ಲ. ಆತರ ಟೆನ್ಷನ್ ನಲ್ಲಿ ಇರೋವಾಗ ಅವ್ರು ಸೇರಿಸ್ತಾರೆ, ಅದು ತಪ್ಪು ಅಂತಾನು ನಾವ್ ಹೇಳ್ತಾ ಇದೀವಿ. ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ. ಎಷ್ಟು ದುಡಿದ್ರುನು ಕೊನೆಗೆ ನೀವು ಅದೇ ಏಜ್ಗೆ ಬರ್ತೀರಾ, ಅದೇ ತರ ಬರ್ತೀರಾ. ಅದರಿಂದ ತಂದೆ ತಾಯಿಗೂ ಟೈಮ್ ಕೊಡಿ, ನಿಮ್ಮ ಮಕ್ಕಳಿಗೂ ಟೈಮ್ ಕೊಡಿ. ಹಾಗಾಗಿ ಸ್ವಲ್ಪ ಪ್ರೆಷರ್ನ ಗಮನ ಕೊಡಿ. ಕುಟುಂಬದ ಕಡೆ ಗಮನ ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ ಅವ್ರನ್ನ. ಹಿರಿಯರನ್ನ ಗೌರವಿಸಿ. ದುಡ್ಡು ಎಷ್ಟೇ ಸಂಪಾದನೆ ಮಾಡಿದ್ರು ಅದು ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕ ಅಷ್ಟೇ. ಈ ಪ್ರೀತಿ ವಿಶ್ವಾಸ ಅನ್ನೋದು ಜೀವನ ದುಡ್ಡಿಂದ ಪರ್ಯಂತ ತಂದೆ ತಾಯಿ ಕೊಡುವಂಥದ್ದು. ಶಾಶ್ವತ. ಪ್ರೀತಿ ವಿಶ್ವಾಸ ಶಾಶ್ವತ. ದುಡ್ಡು ಜೀವನ ಪರ್ಯಂತ ಅದು ಇರೋದು ಇಲ್ಲ, ಇರುತ್ತೆ, ಬೇಡ ಅಂತಲ್ಲ, ಇರುತ್ತೆ. ಆದ್ರೆ ಇದು ಇವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ದುಡ್ಡು ಜೀವನ ನಡ್ಸಕ್ ಅಷ್ಟೇ ಅಷ್ಟೇ. ಮಾತ್ರ ಮುಖ್ಯ. ಹೌದು. ಮತ್ತೆ ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿ ಬಾಂಧವ್ಯ ನಮ್ಮ ಕಡೆ ತನಕ ಉಳಿಸ್ಕೊಂಡು ಹೋಗ್ಬೇಕು. ಅದ್ರ ಉಳ್ಸ್ಕೊಂಡು ಬಗ್ಗೆ ತಾವೇನ್ ಹೇಳ್ತೀರಾ? ಈಗಿನ ಮಕ್ಕಳಿಗೆ ಯಾವ ರೀತಿ ಹೇಳ್ಬೋದು? ಮುಂದೆ ಬರೋ ಪೀಳಿಗೆಗಳಲ್ಲಿ ಮಕ್ಕಳು ವೃದ್ಧಾಶ್ರಮ ಬಿಡ್ಲಾರ್ದಂಗೆ ತಂದೆ ತಾಯಿನ ನೋಡ್ಬೇಕು. ಯಾಕಂದ್ರೆ ಆ ತಂದೆ ತಾಯಿ ಇಲ್ದೆ ಈ ಜೀವ ಬಂದಿರಲ್ಲ. ಹೌದು ಹೌದು ಅವ್ರಿಗೋಸ್ಕರ ನಂಬೋದಕ್ಕಂತ ಬೇರೆ ಮಾಯ ಮಾತಿಲ್ಲಲ್ಲ, ಹೌದು. ಸೇವೆ ಮಾಡಿ ಸಲ್ಲಿಸ್ಬೇಕು ಅನ್ನೋದು ನಮ್ಮ ನಾನು ಏನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ನಮ್ಮ ಅಕ್ಕ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನ ಪರಿಪಾಲಿಸಿದ್ರೆ ಸಾಕು ಈಗಿನ ಜನ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ಹಿರಿಯರು ಅಕ್ಕಂದಿರು ಇವರೆಲ್ಲ ಹೇಳ್ತಿದ್ದಾರೆ, ಯಾರೇ ಒಬ್ಬರಾಗಿರ್ಬೋದು, ಯಾರೇ ತಂದೆ ತಾಯಿನ ದಯವಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಯಾಕೆ ಸೇರಿಸ್ಬಾರ್ದಂದ್ರೆ ನಮ್ಮ ಜೀವನದಾಗ ಇರುವಂತ ಅತ್ಯಮೂಲ್ಯವಾದ ವಸ್ತು ಆಸ್ತಿ ಅನ್ನೋದಿದ್ರೆ ಅದು ತಂದೆ ತಾಯಿ ಮಾತ್ರನೇ. ಆ ತಂದೆ ತಾಯಿನ ಎಷ್ಟು ಗೌರವಿಸ್ತೀರಾ, ಎಷ್ಟು ಮಮತೆ ಪ್ರೀತಿಯಿಂದ ನೋಡ್ಕೊಂತೀರೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ. ದಯವಿಟ್ಟು ಯಾರು ವೃದ್ಧಾಶ್ರಮಕ್ಕೆ ತಂದೆ ತಾಯಿನ ಸೇರಿಸಬೇಡಿ. ಕೈಲಾದಷ್ಟು ತಂದೆ ತಾಯಿನ ನೋಡ್ಕೊಳ್ಳಿ. ಅದು ಈ ಬ್ರಾಂಡ್ ಮಗ ಚಾನಲ್ ಇಂದ, ಯೂಟ್ಯೂಬ್ ಚಾನಲ್ ಇಂದ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸೊ ಹಾಗೆ ಮಾತಾಡ್ಕೊಂಡು ನಾವು ಕೆಳಗಡೆ ಇಳಿತಾ ಇದ್ವಿ. ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ಮಾತುಗಳು ನಮ್ಗೆ ಹೇಳಿದ್ರು, ಒಳ್ಳೊಳ್ಳೆ ವಿಷಯಗಳು ನಮ್ಗೆ ತಿಳಿಸ್ಕೊಟ್ರು. ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋನ. ದಯವಿಟ್ಟು ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.